ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗೋಮಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾನು ತೋರಿಸ್ತಾ ಇರೋ ವಿಡಿಯೋ ಬಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬಾಯಲ್ಲಿಟ್ಟರೆ ಬೆಣ್ಣೆ ತರ ಕರಗುವಂತಹ ಕೇಸರಿ ಬಾತನ್ನ ಯಾವ ರೀತಿ ಸಿಂಪಲ್ ಆಗಿ ಮನೆಯಲ್ಲೇ ಟ್ರೈ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇದಂತೂ ನೈವೇದ್ಯಕ್ಕೂ ಮಾಡ್ಕೋಬಹುದು, ಅಥವಾ ಸ್ವೀಟ್ ತಿನ್ಬೇಕು ಅಂತ ಅಂದಾಗ ತುಂಬಾನೇ ಈಸಿಯಾಗಿ ಕ್ವಿಕ್ ಆಗಿ ಮಾಡುವಂತಹ ರೆಸಿಪಿ. ಬನ್ನಿ ಹಾಗಾದ್ರೆ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ಟವ್ ಆನ್ ಮಾಡಿ ನಾನಿಲ್ಲಿ ಒಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ತುಪ್ಪನ ಉಪಯೋಗಿಸ್ತಾ ಇಲ್ಲ, ಎಣ್ಣೆದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀವು ಬೇಕಾದ್ರೆ ಎಣ್ಣೆ ಬದಲು ನೀವು ತುಪ್ಪ ಬೇಕಾದ್ರೂ ನೀವು ಆ್ಯಡ್ ಮಾಡ್ಕೋಬಹುದು. ಸೊ ನಾನಿಲ್ಲಿ 1 ಲೋಟ ಆಗುವಷ್ಟು ಎಣ್ಣೆನ ತಗೊಂಡಿದ್ದೀನಿ. ಅದರಲ್ಲಿ 1/4 ಭಾಗವಷ್ಟು ಮಾತ್ರ ಹಾಕೊಂಡಿದ್ದೀನಿ, ಮಿಕ್ಕಿದ್ದನ್ನು ನಾನು ಲಾಸ್ಟಲ್ಲಿ ಹಾಕೊಳ್ತೀನಿ. ಇವಾಗ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ, ಒಂದು 20 ಗೋಡಂಬಿ ಮತ್ತು 20 ದ್ರಾಕ್ಷಿನ ಎಣ್ಣೆಯಲ್ಲಿ ಲೋ ಮೀಡಿಯಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ಗಂಟ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಕಲರ್ ಬಂದರೆ ಸಾಕು. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ. ಸೊ ಇವಾಗ ಅದೇ ಎಣ್ಣೆಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ನಾನು ರವೆನ ತಗೊಂಡಿದ್ದೀನಿ. ಬಾಂಬೆ ರವೆ ಅಥವಾ ಚಿರೋಟಿ ರವೆ ಬರುತ್ತಲ್ಲ, ಅದು ತಗೊಳ್ಳಿ, ತುಂಬಾನೇ ಟೇಸ್ಟಿಯಾಗಿ ಕೂಡ ಬರುತ್ತೆ. ನೋಡಿ, ನಾನು ಒಂದು ಮೆಜರ್ಮೆಂಟ್ ಕಪ್ಪಿಂದ ನಾನು ರವೆ, ಸಕ್ಕರೆ, ನೀರು ಎಲ್ಲನೂ ಒಂದೇ ಕಪ್ ಮೆಜರ್ಮೆಂಟ್ ಅಳತೆಯಲ್ಲಿ ತಗೊಂಡಿದ್ದೀನಿ. ಇವಾಗ ಲೋ ಮೀಡಿಯಮ್ ಅಲ್ಲಿ ಇಟ್ಕೊಂಡು ಈ ರವೆನ ಏನಿಲ್ಲ ಅಂದ್ರೂ 6 ರಿಂದ 7 ನಿಮಿಷ ಈ ತರ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಕಲರು ಕೂಡ ಚೇಂಜ್ ಆಗುತ್ತೆ. ನೋಡಿ, ಈ ತರ ಕಲರ್ ಬಂದ್ರೆ ರವೆ ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ ಅಂತ. ಈ ರವೆನ ಒಂದು ಪ್ಲೇಟ್ಗೆ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಬಾಣಲಿಗೆ ನಾನಿಲ್ಲಿ 1 ಕಪ್ ರವೆಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ನೀವು ಎಷ್ಟು ಕಪ್ ರವೆ ತಗೊಳ್ತಿರೋ ಅದೇ ಮೆಜರ್ಮೆಂಟ್ ಅಲ್ಲಿ ನೀರನ್ನ ಹಾಕೊಳ್ಳಿ, ಅವಾಗ್ಲೇ ಈ ಕೇಸರಿ ಬಾತ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ನಾನಿಲ್ಲಿ ಒಂದೇ ಒಂದು ಲವಂಗನ ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಫ್ಲೇವರಿಗೋಸ್ಕರ ಅಷ್ಟೇನೆ. ಮತ್ತೆ ಇವಾಗ್ಲೇನೆ ಏಲಕ್ಕಿ ಪುಡಿನ ಸ್ವಲ್ಪ ಕ್ರಶ್ ಮಾಡಿ 1 ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ. ಇದು ಒಂದು 5 ನಿಮಿಷ ಈ ನೀರು ಚೆನ್ನಾಗಿ ಕುದಿಬೇಕು. ನೋಡಿ, ಈ ತರ ಕುದ್ದಾದ್ಮೇಲೆ ಇವಾಗ ಲೋ ಮೀಡಿಯಮ್ ಅಲ್ಲೇ ಇಟ್ಕೊಂಡು ನಾವು ಅವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ರವೆನ ಹಾಕೊಂಡು ಇವಾಗ ಸ್ವಲ್ಪ ಗಂಟು ಬಾರದ ಹಾಗೆ ಇದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು. ಗಂಟು ಬರ್ಸಕ್ ಹೋಗ್ಬೇಡಿ. ಈ ತರ ಗಂಟು ಬಂದಿದ್ದನ್ನೆಲ್ಲ ಸೌಟಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಕೈ ಬಿಡ್ದರಂಗೆ ತಿರುಗಿಸ್ತಾನೆ ಇರಬೇಕು. ಒಂದು 5 ರಿಂದ 6 ನಿಮಿಷ ಈ ತರ ತಿರುಗಿಸಿದ ನಂತರ ರವೆ ಚೆನ್ನಾಗಿ ಸ್ವಲ್ಪ ಬೆಂದಿರುತ್ತೆ. ನೋಡಿ, ಇಷ್ಟಾದ್ರೆ ಸಾಕು. ಇವಾಗ ರವೆ ಮತ್ತು ನಾವು ನೀರನ್ನ ಯಾವ ಅಳತೆಯಲ್ಲಿ ತಗೊಂಡಿದೀವೋ ಅದೇ ಕಪ್ ಅಳತೆಯಲ್ಲಿ ನಾನು 1 ಕಪ್ ಆಗುವಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ. ಸಕ್ಕರೆ ಹಾಕೊಂಡಿದ್ದ ನಂತರ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಈ ಸಕ್ಕರೆ ಸ್ವಲ್ಪ ಮೆಲ್ಟ್ ಆಗಬೇಕು, ಅಂದ್ರೆ ಸ್ವಲ್ಪ ಕರಗಬೇಕು, ಅಲ್ಲಿ ಗಂಟ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಸ್ವಲ್ಪ ಫುಡ್ ಕಲರ್ನ ಉಪಯೋಗಿಸ್ತಾ ಇದ್ದೀನಿ. ಆರೆಂಜ್ ಕಲರ್ ಬೇಕಂದ್ರೆ ಉಪಯೋಗಿಸಿ, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಬಟ್ ಕಲರಿಗೋಸ್ಕರ ನಾನು ಹಾಕೊಳ್ತಾ ಇದ್ದೀನಿ ಅಷ್ಟೇನೆ. ಮತ್ತೆ ಇವಾಗ ಉಳಿದಿರುವ ಎಣ್ಣೆನೂ ಕೂಡ ಹಾಕೊಂಡು ಒಂದು 5 ರಿಂದ 6 ನಿಮಿಷ ಇದನ್ನ ಈ ತರ ಕೈ ಬಿಡ್ದರಂಗೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಅವಾಗ್ಲೇನೆ ಗೋಡಂಬಿ ಮತ್ತೆ ದ್ರಾಕ್ಷಿನ ಫ್ರೈ ಮಾಡಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನೆಲ್ಲ ಏನಿಲ್ಲ ಅಂದ್ರೂ ಒಂದು 2 ನಿಮಿಷ ಹಂಗೆ ಲೋ ಮೀಡಿಯಮ್ ಅಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಅವಾಗ್ಲೇನೆ ಈ ಕೇಸರಿ ಬಾತು ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ. ನೋಡಿ, ಇವಾಗ 2 ನಿಮಿಷ ಕೂಡ ಆಗಿದೆ. ಸ್ಟವ್ ಅನ್ನ ಆಫ್ ಮಾಡಿ ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟ್ ಆಗಿ ಕೇಸರಿ ಬಾತು ರೆಡಿ ಆಗಿದೆ ಅಲ್ವಾ. ಸೊ ಇದನ್ನ 2 ದಿನ ಇಟ್ಕೊಂಡು ತಿನ್ಬಹುದು, ಇದು ಕೆಡುವುದಿಲ್ಲ. ಸೊ ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇರುವಾಗ್ಲಂತೂ ತುಂಬಾನೇ ಟೇಸ್ಟಿಯಾಗಿ ಅದ್ಭುತವಾಗಿ ಇರುತ್ತೆ. ಬಾಯಲ್ಲಿ ಇಟ್ರೆ ಬೆಣ್ಣೆ ತರ ಕರಗುವಂತಹ ಕೇಸರಿ ಬಾತನ್ನ ಮನೆಯಲ್ಲಿ ಸಿಂಪಲ್ ಆಗಿ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ. ಈ ಸಿಂಪಲ್ ಆಗಿ ಕ್ವಿಕ್ ಆಗಿ ಈಸಿಯಾಗಿ ಟೇಸ್ಟಿಯಾಗಿರುವಂತಹ ಈ ಸ್ವೀಟ್ ಕೇಸರಿ ಬಾತನ್ನ ಯಾವ ರೀತಿ ಮಾಡೋದು ಅಂತ ಸೊ ನೀವು ಮರೆಯದೇನೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.